ನಿಮ್ಮ ರಾಶಾಧಿಪತಿ ಆಗಿರುವಂತಹ ಮಂಗಳನ ಒಂದು ಸಂಚಾರದಿಂದ ನಿಮ್ಮ ಲಕ್ಕೆ ಬದಲಾವಣೆ ಆಗ್ತಾ ಇದೆ. ಅದೇನು ಅಂತ ಗೊತ್ತಾ? ರಹಸ್ಯಗಳ ರಾಶಿಯಾದಂತಹ ವೃಶ್ಚಿಕ ರಾಶಿಯವರಿಗೆ ಒಂದು ಸರ್ಪ್ರೈಸ್ ಸುದ್ದಿ ಕಾದಿದೆ. ಅದೇನು ಅಂತ ಗೊತ್ತಾ? ವೃಶ್ಚಿಕ ರಾಶಿಯವರಿಗೆ ಶತ್ರುಗಳ ಕಾಟದಿಂದ ಮುಕ್ತಿ ಸಿಗುವಂಥ ಕಾಲ ಕೂಡ ಬಂದಾಯಿತು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಜೂನ್ 2026ರಲ್ಲಿ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ, ಮೊದಲನೇದಾಗಿ ಗ್ರಹಗಳ ಸ್ಥಾನಮಾನ ಹೇಗಿದೆ, ಯಾವ ಗ್ರಹಗಳ ಬದಲಾವಣೆ ಆಗ್ತಿದೆ ಅಂತ ನೋಡೋದಾದರೆ ನೋಡಿ, ಇದೇ ತಿಂಗಳ 2ನೇ ತಾರೀಕು ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ತನ್ನ ಉಚ್ಚ ರಾಶಿಗೆ ಪಥ ಬದಲಾಯಿಸ್ತಾ ಇರೋದ್ರಿಂದ ದ್ವಾದಶ ರಾಶಿಗಳ ಮೇಲೆ ಮಹತ್ತರವಾದ ಬದಲಾವಣೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ಜೊತೆಗೆ 8ನೇ ತಾರೀಕು ಶುಕ್ರ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸಿದರೆ 15ನೇ ತಾರೀಕು ಸೂರ್ಯ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಹಾಗೆ 21ನೇ ತಾರೀಕು ಕುಜಗ್ರಹ ಮೇಷ ರಾಶಿಯಿಂದ ವೃಷಭ ರಾಶಿಗೆ ತನ್ನ ಪತನ ಬದಲಾಯಿಸಿದರೆ 22ನೇ ತಾರೀಕು ಬುಧಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಇನ್ನು ಉಳಿದ ಗ್ರಹಗಳಾದಂತಹ ರಾಹು ಗ್ರಹ ಕುಂಭರಾಶಿನಲ್ಲಿ ಸ್ಥಿತನಾಗಿದ್ದು ಶನಿ ಮೀನ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ಹಾಗೂ ಕೇತು ಸಿಂಹರಾಶಿನಲ್ಲಿ ಸ್ಥಿತವಾಗಿರುತ್ತೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಯಾವಾಗ ಕೇಳಿದ್ರು ಕೂಡ ನಮಗೇನೋ ಒಂದು ಕಷ್ಟ ಇದೆ, ಸಂಕಟ ಇದೆ, ನೆಮ್ಮದಿ ಇಲ್ಲ ಅಂತ ಹೇಳ್ತಾ ಇದ್ರಿ ಅಲ್ವಾ. ಈಗ ಗುರುಬಲ ಬಂದಾಗಿದೆ. ಗುರುವಿನ ನೇರ ದೃಷ್ಟಿ ಲಗ್ನದ ಮೇಲೆ ಬಿದ್ದಿದೆ. ಗುರು ನಿಮ್ಮ 9ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ, ಅಂದರೆ ನಿಮ್ಮ ಭಾಗ್ಯಸ್ಥಾನದಲ್ಲಿ ಸಂಚಾರ ಮಾಡ್ತಿದ್ದಾನೆ. ಹಾಗೂ ಲಗ್ನದ ಮೇಲೆ ಗುರುವಿನ ದೃಷ್ಟಿ ಇದೆ. ಇನ್ನು 3ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇದೆ. ಹಾಗೂ 5ನೇ ಮನೆ ಮೇಲೆ ಕೂಡ ಗುರುವಿನ ದೃಷ್ಟಿ ಇದೆ. ಇದರಿಂದ ಏನೆಲ್ಲ ಲಾಭಗಳನ್ನ ನೋಡ್ತೀರಾ ಅಂತಂದರೆ, ಮೊದಲನೇದಾಗಿ ಗುರುಬಲ ಬಂದಾಯಿತು. ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರಾ, ಗಂಡು ಹೆಣ್ಣು ಹುಡ್ಕೋವಂಥದ್ದು, ಮನೆಯಲ್ಲಿ ಶುಭ ಕಾರ್ಯಗಳು ಮಾಡುವಂಥದ್ದು, ಗೃಹ ಪ್ರವೇಶ ಆಗಿರ್ಬೋದು, ನಾಮಕರಣ ಆಗಿರ್ಬೋದು, ಮನೇಲಿ ಹೋಮ ಹವನಗಳಾಗಿರ್ಬೋದು, ಇದೆಲ್ಲನೂ ಮಾಡೋದಕ್ಕೆ ಒಳ್ಳೆಯ ಸಮಯ ಅಂತೂ ನಿಮ್ಮನ್ನು ಹುಡ್ಕೊಂಡು ಬಂದಾಗಿದೆ. ಇನ್ನು ನಿಮಗೆ 3ನೇ ಮನೆ ಮೇಲೆ ಕೂಡ ಗುರುವಿನ ದೃಷ್ಟಿ ಇರೋದ್ರಿಂದ ಧೈರ್ಯ ಜಾಸ್ತಿ ಬರುತ್ತೆ. ಏನು ಕೆಲಸ ಮಾಡೋಕ್ಕೂ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. 5ನೇ ಮನೆ ಮೇಲೆ ಗುರು ದೃಷ್ಟಿ ಇರೋದ್ರಿಂದ ನೋಡಿ, ಇಷ್ಟು ದಿನಗಳ ಕಾಲ ಶನಿ ಅದೇ ಸ್ಥಾನದಲ್ಲಿ ಇರೋದ್ರಿಂದ ಮಕ್ಕಳಲ್ಲಿ ಏನೋ ಸ್ವಲ್ಪ ಲೇಜಿನೆಸ್ಸು ಅಥವಾ ಏನೋ ನಿಧಾನಗತಿ ಆಗ್ತಿದೆ ಅಥವಾ ಆರೋಗ್ಯ ಸಮಸ್ಯೆ ಬರ್ತಿದೆ ಅಂತ ಏನು ಹೇಳ್ತಿದ್ರಿ, ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ಅದಕ್ಕೆ ಸುಧಾರಣೆ ಆಗುವಂಥ ಸಮಯ ಬರುತ್ತೆ. ಅದಕ್ಕೆ ಏನಾದರೂ ಒಂದು ಪ್ರಿಕಾಷನ್ ತೊಗೊಳ್ಳೋವಂಥದ್ದು ಅಥವಾ ಏನಾದರೂ ಒಂದು ಮೆಡಿಸಿನ್ ಸಿಗುವಂಥದ್ದು, ಏನೋ ಒಂದು ಸಮಸ್ಯೆ ಇದೆ ಅಂದರೆ ಅದಕ್ಕೆ ಏನೋ ಒಂದು ತಕ್ಕ ಪರಿಹಾರ ಸಿಕ್ಕಿ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗುವಂಥ ಸಮಯ ಬಂದಾಗಿದೆ. ಇನ್ನು ನಿಮಗೆ ರಾಹುವಿನ ಸಂಚಾರ 4ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ನಿಮಗೇನು ಭೂಮಿನಲ್ಲಿ ಸ್ವಲ್ಪ ಏನಾದರೂ ಪ್ರಾಬ್ಲಮ್ಮು, ಲಿಟಿಗೇಷನ್ಸ್ಗಳು ಬರುವಂಥದ್ದು, ಏನೋ ಜಾಗ ತೊಗೊಂಡ್ಬಿಟ್ಟಿದ್ದೀರಾ, ಏನಾದರೂ ಸಣ್ಣ ಪುಟ್ಟ ಕ್ವೈರೀಸ್ ಬರುವಂಥದ್ದು, ಅಥವಾ ತೊಗೋಬೇಕು ಅಂದ್ಕೊಂಡಿದ್ದೀರಾ, ಪೇಪರ್ ಚೆಕ್ ಮಾಡಿ ತೊಗೊಳ್ಳಿ. ಅದೊಂದು ಆ ಥರದ ನಿರ್ಧಾರಗಳನ್ನ ತೊಗೊಳಕ್ಕೆ ಹೋಗಬೇಡಿ, ಇಲ್ಲ ಅಂತಂದರೆ ಸಮಸ್ಯೆಗಳಿಗೆ ಸಿಗಾಕೋಬೇಕಾಗಿ ಬರುತ್ತೆ. ಇನ್ನು ನಿಮ್ಮ ರಾಶಾಧಿಪತಿ 6ನೇ ಮನೆಯಲ್ಲಿದ್ದಾನೆ, ಶತ್ರುವಿನ ಸ್ಥಾನದಲ್ಲಿದ್ದಾನೆ. ನಿಮಗೆ ಯಾರೇ ಶತ್ರುಗಳು ನಿಮ್ಮ ಮುಂದೆ ನಿಂತ್ಕೊಂಡ್ರೂ ಕೂಡ ಖಂಡಿತವಾಗ್ಲೂ ಸೋಲು ಅನುಭವಿಸ್ತಾರೆ. ನಿಮಗೆ ಗೆಲುವು ಸಿಗುವಂಥ ಟೈಮ್ ಇದು. ಯಾರೂ ಕೂಡ ನಿಮ್ಮನ್ನು ಎದುರಿಸೋಕ್ಕೆ ಆಗೋದಿಲ್ಲ. ನಿಮಗೆ ಏನಂದರೆ ಕೋರ್ಟಲ್ಲಿ ಗೆಲುವಾಗುವಂಥದ್ದು, ಒಂದು ಬ್ಯಾಂಕಲ್ಲಿ ಲೋನ್ಗಳಾಗುವಂಥದ್ದು, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಎಸ್ಪೆಷಲಿ ಯಾರೆಲ್ಲ ಗೌರ್ಮೆಂಟ್ ಕೆಲಸಕ್ಕೆ ಬೇಕು ಅಂತ ಪ್ರಯತ್ನ ಪಡ್ತಿರ್ತೀರಾ ಅವ್ರಿಗೆ ಯಶಸ್ಸು ಸಿಗುತ್ತೆ. ಇವಾಗ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದರೂ ಬರೀತಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಅದರಲ್ಲಿ ಒಳ್ಳೆ ಮಾರ್ಕ್ಸ್ಗಳನ್ನ ತೊಗೋಬಹುದು. ಜೊತೆಗೆ ನಿಮಗೆ 7ನೇ ಮನೆಯಲ್ಲಿ ಸೂರ್ಯನ ಸಂಚಾರ ಇದೆ. ಅದಕ್ಕೆ ಹೇಳಿದೆ ನಾನು, ಗೌರ್ಮೆಂಟ್ ಕೆಲಸಕ್ಕೆ ಏನಾದರೂ ಪ್ರಯತ್ನ ಪಡ್ತಿದ್ದೀರಾ ಅಂದರೆ ಖಂಡಿತವಾಗ್ಲೂ ನೀವು ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಬರಿಬೋದು. 7ನೇ ಮನೆಯಿಂದ ಸೂರ್ಯ 8ನೇ ಮನೆಗೆ ಹೋಗೋ ತನಕನೂ ನಿಮಗೆ ತುಂಬ ಸಮಯ ತುಂಬ ಉತ್ತಮವಾಗಿರುತ್ತೆ. 8ನೇ ಮನೆಗೆ ಹೋದ ನಂತರ ಸಮಯ ಕೆಟ್ಟೋಗುತ್ತೆ ಅಂದರೆ ಇಲ್ಲ, ಅನಿರೀಕ್ಷಿತ ಘಟನೆಗಳು ನಡೆಯುತ್ತೆ. ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ಕೂಡ ನಿರೀಕ್ಷೆ ಮಾಡೋಕ್ಕಾಗದೇ ಇರೋ ಮಟ್ಟದಲ್ಲಿ ಬರ್ತಾ ಇರುತ್ತೆ. ಸೊ ಹಾಗಾಗಿ ಅದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕು. ಏನಾಗುತ್ತೆ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ನೀವೇನು ಮಾಡಬೇಕು, ಸೂರ್ಯ 7ನೇ ಮನೇಲಿ ಇರಬೇಕಾದ್ರೆ ನೀವು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಂಬಿಡಿ. ಯಾವುದೇ ಸಮಸ್ಯೆಗಳು ನಿಮ್ಮನ್ನು ಕಾಡೋಕ್ಕೆ ಆಗೋದಿಲ್ಲ. ಇನ್ನು 8ನೇ ಮನೆಯಲ್ಲಿ ನಿಮಗೆ ಬುಧ ಶುಕ್ರರ ಒಂದು ಸಂಯೋಗ ಆಗ್ತಾಯಿದೆ. ಸೊ ಏನಾಗುತ್ತೆ ಅಂತಂದರೆ, ಹೆಣ್ಮಕ್ಳಿಗಾದರೆ ಸ್ವಲ್ಪ ಯುಟ್ರಸ್ ಪ್ರಾಬ್ಲಮ್ ಬರೋದು ಅಥವಾ ಗುಪ್ತಾಂಗಗಳಲ್ಲಿ ಸಮಸ್ಯೆ ಬರೋ ಚಾನ್ಸಸ್ ಇರುತ್ತೆ. ನರ್ವಸ್ ಸಿಸ್ಟಮಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ 8ನೇ ಮನೆಯಿಂದ 9ನೇ ಮನೆಗೆ ಗ್ರಹಗಳ ಒಂದು ಸಂಚಾರ ಆದ ನಂತರ ನಿಮ್ಮ ಲಕ್ ಬದಲಾವಣೆ ಆಗೋದು, ಅದಕ್ಕೇನೋ ಒಂದು ಸೊಲ್ಯೂಷನ್ ಸಿಗೋದು ಅಥವಾ ಸಮಸ್ಯೆಗಳಿಂದ ಪರಿಹಾರ ತೊಗೊಳ್ಳುವಂಥದ್ದು, ಅದೃಷ್ಟಕರ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಬದಲಾವಣೆಗಳಾಗೋದು, ಹಣಕಾಸಿನ ಅಭಿವೃದ್ಧಿ ಆಗೋದು, ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಆಗೋದು ಕೂಡ ಆಗ್ತಾ ಇರುತ್ತೆ. ಇನ್ನು ನಿಮಗೆ ನೋಡಿ 7ನೇ ಮನೇಲಿ ನಾನು ಹೇಳಿದೆ ಸೂರ್ಯನ ಸಂಚಾರ ಇದೆ ಅಂತ. ಗಂಡ ಹೆಂಡತಿ ಮಧ್ಯದಲ್ಲಿ ಏನಾಗುತ್ತೆ, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುತ್ತೆ. ಆದರೂ ಕೂಡ 5ನೇ ಮನೆಗೆ
ಏನು ಗುರುವಿನ ದೃಷ್ಟಿ ಬಿದ್ದಿರೋದ್ರಿಂದ ಎಂಥದ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಅದಾಗಿಂದಾಗಲೇ ಸಾಲ್ವ್ ಆಗ್ತಾ ಹೋಗ್ತಾ ಇರುತ್ತೆ. ಅದೊಂದು ಅದೃಷ್ಟ ನಿಮಗೆ ಅಂತ ಹೇಳ್ಬೋದು. ಇನ್ನು ಕೇತು ಸಂಚಾರ ಅಂತ ಬಂದಾಗ ಕೇತು 10ನೇ ಮನೇಲಿದ್ದಾನೆ. ಬಿಸ್ನೆಸ್ಸಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಬಂದರೂ ಕೂಡ ನಿಮಗೆ, ಯಾಕಂದರೆ ಗುರು ಅನುಗ್ರಹ ಚೆನ್ನಾಗಿರೋದ್ರಿಂದ ಯಾವುದು ಮೇಜರ್ ಪ್ರಾಬ್ಲಮ್ ಆಗೋದಿಲ್ಲ. ಸ್ವಲ್ಪ ಡಿಲೇ ಆಗ್ಬೋದು, ಇವತ್ತು ಆಗ್ತಾ ಇರೋ ಕೆಲಸ ನಾಳೆಗಾಗೋದು, ನಾಡಿದ್ದಕ್ಕಾಗೋದು, ಈ ರೀತಿ ಸ್ವಲ್ಪ ನಿಧಾನಗತಿನಲ್ಲಿ ಸಾಗ್ಬೋದೇ ವಿನಾಯಿಸಿ ಯಾವುದೇ ರೀತಿಯಾದ ತೊಡಕುಗಳು ನಿಮಗೆ ಆಗೋದಿಲ್ಲ. ಅದರಿಂದ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಇನ್ನು ವಿದ್ಯಾರ್ಥಿಗಳಿಗೆ ಸಮಯ ತುಂಬ ಚೆನ್ನಾಗಿದೆ. ಎಜುಕೇಷನಲ್ಲಿ ತುಂಬ ಮುಂದಿರ್ತೀರ. ರೈತರಿಗೂ ಕೂಡ ಉತ್ತಮವಾದ ಸಮಯ ಆಗಿರುತ್ತೆ. ಆರೋಗ್ಯ ಸಮಸ್ಯೆಗಳೇನಾದರೂ ಬರುತ್ತಂದರೆ ನಾನು ಆಗಲೇ ಹೇಳಿದೆ, ಶುಕ್ರ ಮತ್ತು ಬುಧರ ಒಂದು ಸಂಚಾರದಿಂದ ಕೆಲವು ಆರೋಗ್ಯ ಸಮಸ್ಯೆನ ಎದುರಿಸ್ಬೇಕಾಗಿ ಬರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿರಿ ಅಂತ. ಸೊ ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ, ನೋಡಿ, ಮೊದಲನೇದಾಗಿ ಪ್ರತಿ ಮಂಗಳವಾರದ ದಿವಸ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡ್ಕೊಳ್ಳಿ. ಜೊತೆಗೆ ಹನುಮಾನ್ ಚಾಲೀಸನ ಓದೋದು ಅಥವಾ ಹೇಳೋದು ಕೇಳೋದನ್ನ ಮಾಡ್ಕೊಳ್ಳೋದು ಕೂಡ ಯಶಸ್ಸನ್ನು ತೊಗೊಂಬಂದು ಕೊಡುತ್ತೆ. ಇದ್ರ ಜೊತೆಗೆ ಆರಾಧನೆ ಮಾಡಬೇಕಾಗಿರೋಂಥ ದೇವರು ಯಾವುದು ಅಂತಂದರೆ ಗುರುಗಳ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ನಿಮ್ಗೆ ಯಾರಾದರೂ ಗುರುಗಳ ಹತ್ತಿರದಲ್ಲಿದ್ದರೆ ಅವ್ರ ಕಾಲು ಮುಟ್ಟು ನಮಸ್ಕಾರ ಮಾಡ್ಕೊಳ್ಳೋದು ಕೂಡ ನಿಮಗೆ ಯಶಸ್ಸನ್ನು ತೊಗೊಂಬಂದು ಕೊಡುತ್ತೆ.